ಬೆಂಗಳೂರಲ್ಲಿ ಲವ್ ಸೆಕ್ಸ್ ದೋಖಾ ಮಹಿಳೆ ದೂರನ್ನ ಕೊಟ್ಟಿದ್ದಾರೆ. ಪ್ರೀತಿಸಿ ಮದುವೆ ಆಗ್ತೀನಿ ಅಂತ ಹೇಳಿ ವಂಚನೆ ಮಾಡಿರುವಂತಹ ಆರೋಪಿ ಶ್ರೀನಿವಾಸ್ ವಿರುದ್ಧ ವಿಚ್ಛೇದಿತ ಮಹಿಳೆ ದೂರನ್ನ ನೀಡಿದ್ದಾರೆ. ಬೆಂಗಳೂರಿನ ಆಡುಗೋಡಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿರೋದು. ಖಾಸಗಿ ವಿಡಿಯೋ ಫೋಟೋವನ್ನ ಬಳಸಿಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ರ ಅನ್ನೋ ಪ್ರಶ್ನೆ ಇದೆ. ಮಹಿಳೆಯ ಅಣ್ಣನಿಗೆ ಕರೆ ಮಾಡಿ ಬೆದರಿಕೆ ಹಾಕಿದ್ದಂತೆ ಭೂಪ. ಯುವತಿ ಹೆಸರಲ್ಲಿ ನಕಲಿ ಫೇಸ್ಬುಕ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿದ್ದ. ಖಾಸಗಿ ಫೋಟೋ ವಿಡಿಯೋ ಅನ್ನ ಅಪ್ಲೋಡ್ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದ. ಈ ಸಂಬಂಧ ಆಡ್ಗೋಡಿ ಪೊಲೀಸ್ ಠಾಣೆಗೆ ಮಹಿಳೆ ದೂರನ್ನ ಕೊಟ್ಟಿದ್ದಾರೆ. ಶ್ರೀನಿವಾಸ್ ಬಂಧಿಸಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ನೋಡಿ, ಬಂಧಿತ ಆರೋಪಿ ಶ್ರೀನಿವಾಸ್ನ ಫುಟೇಜ್ ಅನ್ನ ನೋಡ್ತಾ ಇದ್ದೀರಿ. ಆರೋಪಿ ಶ್ರೀನಿವಾಸ್ ವಿರುದ್ಧ ವಿಚ್ಛೇದಿತ ಮಹಿಳೆ ದೂರನ್ನ ಕೊಟ್ಟಿದ್ದಾರೆ. ಪ್ರೀತಿಸ್ಬಿಟ್ಟು ಮದುವೆ ಆಗ್ತೀನಿ ಅಂತ ನಂಬಿಸಿ ಈಗ ವಂಚನೆ ಮಾಡಿದ್ದಾನೆ. ಖಾಸಗಿ ಫೋಟೋ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಬೆದರಿಸ್ತಾ ಇದ್ದಾನೆ. ಅಕೌಂಟ್ ಕ್ರಿಯೇಟ್ ಮಾಡಿದ್ದಾನೆ, ಫೇಕ್ ಅಕೌಂಟ್ ಅನ್ನುವಂಥ ಎಲ್ಲ ವಿಚಾರಗಳನ್ನು ಆಧರಿಸಿ ಈತನ ವಿರುದ್ಧ ಆಡುಗೋಡಿ ಪೊಲೀಸ್ ಸ್ಟೇಷನ್ನಲ್ಲಿ ದೂರನ್ನ ನೀಡಲಾಗಿದೆ. ನಮ್ಮ ಪ್ರತಿನಿಧಿ ಸುಚಿತ್ರಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುಚಿತ್ರಾ, ಬೆಂಗಳೂರಲ್ಲಿ ನಡೆದಿರುವಂತಹ ಈ ಲವ್ ಸೆಕ್ಸ್ ದೋಖಾ ವಿಚಾರವಾಗಿ ಏನೆಲ್ಲ ಅಪ್ಡೇಟ್ಸ್ ಇದೆ? ಓಕೆ, ಕಾಲ್ ಡಿಸ್ಕನೆಕ್ಟ್ ಆಗಿದೆ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿಯನ್ನ ಸಂಪರ್ಕಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡ್ತೀನಿ. ನೋಡಿ, ಬಹಳಷ್ಟು ಪ್ರಕರಣಗಳು ಈ ತರ ನಡೀತಾ ಇರುತ್ತೆ. ಆದರೆ ಹೆಣ್ಮಕ್ಳು ಬಹಳ ಮುಂದೆ ಬಂದು ಧೈರ್ಯವಾಗಿ ಈ ತರ ಕಂಪ್ಲೇಂಟ್ ಕೊಡೋರ ಸಂಖ್ಯೆ ಬಹಳ ಕಡಿಮೆ ಇವತ್ತಿಗೂ. ಎಷ್ಟೋ ಕೇಸ್ಗಳು ಹಾಗಾಗಿ ಮುಚ್ಚೋಗ್ಬಿಡುತ್ತೆ. ಕೆಲವೊಂದು ಈ ತರ ಕಂಪ್ಲೇಂಟ್ ರೇಸ್ ಆದಂಥ ಕೇಸ್ಗಳಲ್ಲಿ ಈ ತರ ಏನೋ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ಆ ಯುವತಿ ಹೆಸರಲ್ಲಿ ನಕಲಿ ಫೇಸ್ಬುಕ್ ಅಕೌಂಟ್ನ ಕ್ರಿಯೇಟ್ ಮಾಡಿ ಆಕೆಯ ಖಾಸಗಿ ಫೋಟೋ ಮತ್ತು ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದಕ್ಕೆ ಒಂದು ಸಿದ್ಧತೆ ಮಾಡ್ಕೊಂಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರತಿನಿಧಿ ಸುಚಿತ್ರಾ ಇದ್ದಾರೆ. ಸುಚಿತ್ರಾ, ಬೆಂಗಳೂರಲ್ಲಿ ನಡೆದಿರುವಂತಹ ಲವ್ ಸೆಕ್ಸ್ ದೋಖಾ ಈ ಪ್ರಕರಣ ಸಂಬಂಧ ಏನೆಲ್ಲ ಹೆಚ್ಚಿನ ಡೀಟೇಲ್ಸ್ ಇದೆ ಸುಚಿತ್ರಾ? ಸಿಂಧೂರ, ಏನು ಶ್ರೀನಿವಾಸ್ ಅನ್ನೋ ವ್ಯಕ್ತಿ ಪ್ರೀತಿ ಅನ್ನೋ ಹೆಸರಲ್ಲಿ ಮದುವೆ ಹಾಕೋದಾಗಿ ಮಹಿಳೆಗೆ ನಂಬಿಸಿ ನಂತರದಲ್ಲಿ ಬ್ಲಾಕ್ ಮೇಲ್ ಅನ್ನ ಮಾಡಿರುವಂತದ್ದು. ಏನು ಈಕೆ ಏನು ವಿಚ್ಛೇದಿತ ಮಹಿಳೆಯಾಗಿರ್ತಾಳೆ, ಜೊತೆಗೆ ಆರೋಪಿ ಶ್ರೀನಿವಾಸ್ ಜೊತೆ ಪ್ರೀತಿಯಲ್ಲೂ ಕೂಡ ಇರ್ತಾಳೆ. ನಂತರದಲ್ಲಿ ಪ್ರೀತಿ ಅಂತ ಹೇಳ್ಕೊಂಡು ಶ್ರೀನಿವಾಸ್ ಅವನು ಮಹಿಳೆ ಜೊತೆಗಿನ ಖಾಸಗಿ ಫೋಟೋ ಮತ್ತೆ ವಿಡಿಯೋಗಳನ್ನ ಕೂಡ ಚಿತ್ರೀಕರಣ ಮಾಡ್ಕೊಂಡಿರ್ತಾನೆ. ಆ ನಂತರದಲ್ಲಿ ಈ ಒಂದು ವಿಡಿಯೋದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ ಹಣಕ್ಕೆ ಡಿಮ್ಯಾಂಡ್ ಅನ್ನ ಮಾಡ್ತಾನೆ. ಆ ನಂತರದಲ್ಲಿ ಮಹಿಳೆ ತನ್ನಲ್ಲಿದ್ದಂತಹ ಚಿನ್ನಾಭರಣ ಆಗಿರ್ಬೋದು, ಜೊತೆಗೆ ಒಂದಷ್ಟು ನಗದು ಹಣವನ್ನ ಕೊಟ್ರು ಕೂಡ ಈತ ಬ್ಲಾಕ್ ಮೇಲ್ ಅನ್ನ ಕೂಡ ಮುಂದುವರಿಸ್ತಾನೆ. ಆ ನಂತರದಲ್ಲಿ ಕೂಡ ಯುವತಿಯ ಅಣ್ಣನಿಗೂ ಕೂಡ ಕರೆ ಮಾಡಿ ಒಂದು ಬೆದರಿಕೆಯನ್ನ ಹಾಕ್ತಾನೆ. ಈಕೆ ಹೆಸರಲ್ಲಿ ಫೇಸ್ಬುಕ್ ಅಕೌಂಟ್ ಅನ್ನ ಕೂಡ ಕ್ರಿಯೇಟ್ ಮಾಡ್ಕೊಂಡಿರ್ತಾನೆ. ಖಾಸಗಿ ಫೋಟೋ ಒಂದು ವಿಡಿಯೋವನ್ನ ಆ ಒಂದು ಫೇಸ್ಬುಕ್ ನಲ್ಲಿ ಹಾಕ್ತೀನಿ ಅಂತ ಹೇಳಿ ಆಕೆಗೂ ಜೊತೆಗೆ ಆಕೆಯ ಅಣ್ಣನಿಗೂ ಕೂಡ ಬೆದರಿಕೆಯನ್ನ ಹಾಕಿರುವಂತದ್ದು. ಜೊತೆಗೆ ಈಗ ಸದ್ಯ ಸಂತ್ರಸ್ತ ಯುವತಿಯಿಂದ ಕಾಡುಗೋಡಿ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ದೂರನ್ನು ಕೂಡ ದಾಖಲು ಮಾಡಿರುವಂತದ್ದು. ಸದ್ಯ ಆರೋಪಿಯನ್ನ ಬಂಧಿಸಿ ಕಾಡುಗೋಡಿ ಪೊಲೀಸರು ಈಗಾಗಲೇ ವಿಚಾರಣೆಯನ್ನ ಕೈಗೊಂಡಿದ್ದಾರೆ. ಸಿಂಧೂರ. ಓಕೆ, ಥ್ಯಾಂಕ್ ಯು ಸುಚಿತ್ರಾ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಥ್ಯಾಂಕ್ ಯು.